ನನ್ನ ಹೆಸರು ಸಂಗೀತ. ನಮ್ಮೂರು ಬೆಳಗಾವಿ. ನನಗೆ ಮಗ ಮಗಳು ಯಜಮಾನರು ನಂದೊಂದು ಖುಷಿಯಾಗಿರುವ ಕುಟುಂಬ. ದೇವರ ಆಶೀರ್ವಾದದಿಂದ ಎಲ್ಲನೂ ಚೆನ್ನಾಗಿ ನಡೆದಿದೆ. ಮಗ MBBS ಡಾಕ್ಟರ್ ಮಾಡ್ತಾ ಇದ್ದಾನೆ. ಮಗಳು ಡಾಕ್ಟರ್ದು ಕಲಿತಾ ಇದ್ದಾಳೆ. ಮನೆಯವರು ಮೊನ್ನೆನೇ ಒಳ್ಳೆಯ ಹುದ್ದೆ ಒಳಗಿದ್ರು, ಅವರು ರಿಟೈರ್ಮೆಂಟ್ ಆಗಿದ್ದಾರೆ. ನನ್ನ ಮಕ್ಕಳ ಆಸೆ ಇತ್ತಿದು, ನಾನು ಯೂಟ್ಯೂಬ್ ಚಾನಲ್ ನಡೆಸ್ಕೊಂಡು ಹೋಗಬೇಕು. ನಿನಗೆ ಆ ಕಲೆ ಇದೆ ಅಮ್ಮ, ಮತ್ತು ನಿನಗೆ ಏನೇನು ಬೇಕೋ ನಾವು ಸಹಾಯ ಮಾಡ್ತೀವಿ, ನೀ ಯೂಟ್ಯೂಬ್ ಚಾನೆಲ್ನ ನಡೆಸ್ಕೊಂತ ಹೋಗು ಅಂತ ಹೇಳಿ ನನಗೆ ಅವರ ಪ್ರೋತ್ಸಾಹ ಮಾಡಿದ್ದ ನನ್ನ ಮಕ್ಕಳು. ನನಗೆ ಯಾಕೆ ನಾನು 10ನೇ ಕ್ಲಾಸ್ ಓದಿದ್ದೆ, ಮುಂದೆ ನನಗೆ ಕಾಲೇಜಿಗೆ ಹೋಗ್ಬೇಕಂದ್ರೆ ಆಗಲಿಲ್ಲ. ಇಲ್ಲಿ ಬಂದಮೇಲೆ ನನಗೆ ನಮ್ಮ ಮನೆಯವರು ಸ್ಕೂಟಿ ಕಲಿಸೋಣ ಅಂತ ಸ್ಕೂಟಿ ಒಂದು ಕೊಡಿಸಿದ್ರು. ಸ್ಕೂಟಿ ಕಲಿಯೋಣ ಅಂತ ಸ್ಕೂಟಿ ಕಲಿಯೋಕ್ಕೂ ಹೋದೆ. ಅದು ಬಹಳಷ್ಟು ಪ್ರಯತ್ನ ಮಾಡಿದೆ. ಅದು ಅರ್ಧಕ್ಕೆ ನಿಂತಿತ್ತು. ಹೀಗೆ ಈ ಯೂಟ್ಯೂಬ್ ಚಾನೆಲ್ನು ಎಲ್ಲಿ ಅರ್ಧಕ್ಕೆ ನಿಲ್ತದೆ ಏನೋ ಅಂತ ಅನಿಸ್ತದೆ ಒಮ್ಮೊಮ್ಮೆ. ಆದರೂ ನನ್ನ ಮಕ್ಕಳ ಸಲುವಾಗಿ ನಾನು ಇದು ಯೂಟ್ಯೂಬ್ ಚಾನೆಲ್ ನಡೆಸ್ಕೊಂಡು ಹೋಗ್ತಾ ಇರೋದು. ಯಾಕಂದ್ರೆ ನನ್ನ ಮಕ್ಕಳು, ನೀ ಏನಾದರೂ ಮಾಡಬೇಕಮ್ಮ, ನಿಂದು ಏನಾದರೂ ಒಂದು ಹೆಸರು ಇರಬೇಕು, ನಿನಗೂ ಎಲ್ಲರೂ ಜನ ಗುರುತಿಸ್ಬೇಕು, ನೀನು ನಿನ್ನಲ್ಲಿ ಸ್ಪೆಷಲ್ ಇದ್ದಾಗ ನೀ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ನನ್ನ ಮಕ್ಕಳು ನನಗೆ ಈ ರೀತಿ ಯೂಟ್ಯೂಬ್ ಚಾನೆಲ್ ಮಾಡೋಕೆ ರೆಡಿ ಮಾಡಿಸಿದ್ದು. ಆಮೇಲೆ ನನಗೆ ಉತ್ತರ ಕರ್ನಾಟಕದ ಲುಕ್ ಒಳಗೆ ರೆಡಿ ಆಗೋದಂದ್ರೆ ನನಗೆ ಭಾಳ ಇಷ್ಟ. ಉತ್ತರ ಕರ್ನಾಟಕದ ಆ ಸ್ಟೈಲ್ ಒಳಗೆ ರೆಡಿ ಆಗಕ್ಕೆ ಎಷ್ಟೊಂದು ಸೀರೆಗಳು ತೊಗೊಂಡಿದ್ದೀನಿ ಅಂದ್ರೆ, ಆ ಸೀರೆಗಳು, ಅದಕ್ಕೆ ಕುಬ್ಸ, ಅದಕ್ಕೆ ಏನೇನು ಬೇಕೆಲ್ಲ ಒಡವೆಗಳು ಪ್ರತಿಯೊಂದು ನಾನು ಮಾಡಿಸ್ಕೊಂಡಿದ್ದೀನಿ. ನಾನು ನಮ್ಮ ಮನೆಯವ್ರಿಗೂ ಅವ್ರಿಗೂ ಧೋತ್ರ ಮತ್ತು ಪಂಚೆ, ಶಲ್ಲೆ, ಆಮೇಲೆ ಪೇಟ ಎಲ್ಲ ಕಟ್ಕೊಳ್ರಿ ಅಂತಂದೆ. ಬೇಡ, ನನಗಾಗಲ್ಲ ಹೊರಗಡೆ ಹಾಗೆಲ್ಲ ಅಂತ ಹೇಳಿ ಅವ್ರು ಕಟ್ಕೊಳ್ಳಿಲ್ಲ. ಒಂದು ಗಾಂಧಿ ಟೋಪಿ ಹಾಕೊಳ್ಳೋಣ ಅಂತ ಒಂದು ಗಾಂಧಿ ಟೋಪಿ ಅವ್ರು ಇಟ್ಕೊಂಡಿದ್ದಾರೆ. ನಾನು ಹಂಗೆ ಮಾಡಲ್ಲ, ನನಗೆ ಹಂಗೇನು ಅನ್ಸಲ್ಲ. ನನಗೆ ಖುಷಿ ಆಗ್ತದೆ ಹೊರಗಡೆ ನನಗೆ ರೆಡಿಯಾಗಿ ಹೋಗೋದು. ಯಾರೇನು ಅಂತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಹಿಂಗಿದ್ರು ಅಂತಾರೆ, ಹಂಗಿದ್ರು ಅಂತಾರೆ, ನಾನು ಅದು ಲಕ್ಷ್ಯ ಕೊಡಲ್ಲ. ನನ್ನ ಮಕ್ಕಳು, ನಮ್ಮ ಯಜಮಾನರು ನನಗೆ ಸಪೋರ್ಟ್ ಇದ್ದಾರಲ್ಲ, ನನಗೆ ಅದು ಹೆಮ್ಮೆ ಇದೆ. ಏನು ಬಂದರು ಅಮ್ಮ ನಾವು ನಿನ್ನ ಜೊತೆ ಇರ್ತೀವಿ ಅಂತ ಹೇಳಿ ನನಗೆ ಸಪೋರ್ಟ್ ಮಾಡ್ತಾರಲ್ಲ ನಮ್ಮ ಮನೆಯವರು, ನಮ್ಮ ಮಕ್ಕಳು, ಅದ ನನಗೆ ಈ ಚಾನೆಲ್ ನಡೆಸ್ಕೊಂಡು ಹೋಗುವಂಥದ ನನಗೆ ಒಂದು 100 ಆನೆ ಶಕ್ತಿಯನ್ನು ಕೊಟ್ಟದ. ನಾನು ಮೊದಲು ಯೂಟ್ಯೂಬ್ ಚಾನೆಲ್ ತೆಗಿಯೋಕ್ಕಿಂತ ಮುಂಚೆ ಬೇರೆದವರು ಮಾಡಿದ್ದ ಲಾಗ್ ಎಲ್ಲ ಭಾಳ ನೋಡ್ತಿದ್ದೆ. ಭಾಳ ಇಷ್ಟ ಆಗ್ತಿದ್ದು ನನಗೆ, ಈಗೂ ಇಷ್ಟ ಆಗ್ತದೆ. ಅವಾಗ ನೋಡ್ಬೇಕಾದ್ರೆ ಅವ್ರು ಹೆಂಗೆ ಮಾಡ್ತಾರೆ, ಇದು ಹಿಂಗೆ ತೋರಿಸ್ಬೋದಾ, ಹಿಂಗೆ ಮಾಡ್ಬೋದಾ, ಹಿಂಗೆ ಮಾಡಿದ್ರೆ ನಡೀತದ, ನಮ್ಮ ಮನೆ ಒಳಗಿನ ವಿಷಯ ಎಲ್ಲ ಹೊರಗಡೆ ಗೊತ್ತಾಗೋದು ಸರಿ ಅನ್ನಿಸ್ತದ, ಆ ಥರ ಎಲ್ಲ ನನಗೆ ಅನ್ನಿಸ್ತಿತ್ತು. ಆದರೂ ಅವ್ರಿಗೆ ಯಾವಾಗ ನಾನು ಬೆಳಿಗ್ಗೆ ಎದ್ದು ಕೂಡಲೇ ಅವರು ವಿಡಿಯೋ ಬಿಡ್ತಾರಲ್ಲ ಅದನ್ನು ನೋಡ್ತೀನಿ. ಅವ್ರದ್ದೆಲ್ಲ ಅವರು ನಮ್ಮ ಮನೆಯವ್ರ ಥರನೇ ನನಗೆ ಆಗಿಬಿಟ್ಟಿದ್ರು. ಅವ್ರನ್ನು ಯಾವಾಗ ನೋಡ್ತೀನಿ, ಯಾವಾಗ ಮಾತಾಡ್ತೀನಿ, ಪಾಪ ಅವ್ರ ಮನೇಲಿ ಯಾಕೆ ಹಂಗಾಯಿತು, ಅವ್ರಿಗೆ ಯಾಕೆ ಆರಾಮಿಲ್ಲ, ಅವ್ರ ಮನೇಲಿ ಮಗು ಆಗಿದ್ದು, ಎಷ್ಟು ಖುಷಿಯಿಂದ ಅವರು ನಮಗೆಲ್ಲ ತೋರಿಸ್ತಿದ್ರು. ನನಗೂ ಅದು ನೋಡಿ ಅನ್ನಿಸ್ತಿತ್ತು, ಅದು ಹೆಂಗೆ ಅವ್ರು ತೋರಿಸ್ತಾರಲ್ಲ ಅಂತ ಹೇಳಿ. ನನ್ನ ಮಗನಿಗೆ ನಾನು ಅಂದೆ, ಅದು ಹಂಗೆ ಮಾಡ್ತಾರೆ ಅವ್ರು, ಹಂಗೆ ಮಾಡೋಕ್ಕಾಗಲ್ಲ, ಮನೆ ವಿಷಯ ಎಲ್ಲ ನಾವು ಹೊರಗಡೆ ಹೇಳೋದು ಮಾಡೋದು ಸರಿ ಅನ್ಸಲ್ಲ ಅಂತ ಹೇಳಿ. ಆವಾಗ ನನ್ನ ಮಗನೇ ಏನು ಮಾಡ್ದ, ಸಂಕ್ರಾಂತಿ ಹಬ್ಬದ ದಿನ ಅವನು ಸ್ಪೆಷಲಾಗಿ ನಮ್ಗೆ ಗೊತ್ತಿಲ್ಲದೇ ಅವನು ಒಂದು ಸ್ಪೆಷಲ್ ಸಂಕ್ರಾಂತಿ ಹಬ್ಬದ ನಮ್ದು ವಿಡಿಯೋನ ಮಾಡಿ ನಮಗೆ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಅಂತ ಚಾನೆಲ್ಗೆ ಒಂದು ಹೆಸರು ಕೊಟ್ಟ. ನಮ್ಮ ಮಗ ನಮಗೆ ಅದು ಮಾಡೇ ಕೊಟ್ಟ. 10th ಕ್ಲಾಸಿಗೆ ಮದುವೆ ಆಯಿತು. 10th ಆದಮೇಲೆ ಮದುವೆ ಆಗಿ 9 ವರ್ಷ ಆದಮೇಲೆ ಮಕ್ಕಳು ಹುಟ್ಟಿದ್ರು. ಮಕ್ಕಳ ಸಲುವಾಗಿನೂ ಭಾಳಷ್ಟು ಕಾದು ದೇವರು ಅಂತ ಎಲ್ಲ ಮಾಡಿಕೊಂಡು ಮಗನೂ ಹುಟ್ಟಿದ, ಮಗಳು ಹುಟ್ಟಿದ್ಲು. ಅವರಿಂದ ಎಲ್ಲ ಏನೇನೇನೇನು ಮಾಡೋದು ಇದೆಲ್ಲ ಕಲಿಯೋದಲ್ಲ, ನನಗೆ ಈಗ ಕರೆಕ್ಟ್ ಎಲ್ಲ ನನಗೆ ಸಿಕ್ಬಿಟ್ಟದ. ನಮ್ಮ ಮನೆಯವರಂತೂ ಎಲ್ಲಾದರೂ ಶಿಸ್ತು. ಅವರು ಮಾತಿರಲಿ, ಯಾವುದೋ ಒಂದು ಹೆಜ್ಜೆ ಇಡಬೇಕಾದ್ರೂ, ಯಾವುದೋ ಒಂದು ಮಾತಾಡಬೇಕಾದ್ರೂ ಒಂದು 100 ಸಾರಿ ವಿಚಾರ ಮಾಡಿರ್ತಾರೆ. ಏನೋ ಒಂದು ತೊಗೋಬೇಕಾದ್ರೂ ಸಹಿತ ಅವ್ರ ವಿಚಾರಗಳನ್ನ ಭಾಳ ಸ್ಪೆಷಲ್ ಅದಾವ. ಆಮೇಲೆ ನಮ್ಮ ಜೊತೆ ಯಾವಾಗಲೂ ನಾವು ಇದ್ದೀವಿ ಅಂತ ಹೇಳಿ ನಮ್ಮ ಹಿಂದೆ ನಮ್ಮ ಸಲುವಾಗಿ, ನಮ್ಮ ಖುಷಿ ಸಲುವಾಗಿ ಎಲ್ಲ ನಮಗೋಸ್ಕರ ಅವರು ಎಲ್ಲ ಮಾಡ್ತಾ ಇರ್ತಾರೆ. ನಮ್ಗೆ ಯಾವ ರೀತಿ ಬೇಕು, ನಾವು ಖುಷಿಯಾಗಿರ್ತೀವಿ, ಅದೆಲ್ಲ ನೋಡಿಕೊಂಡು ನಮ್ಮ ಜೊತೆ ಅವರು ನಮಗೆ ಸಹಕಾರ ಮಾಡ್ತಾರೆ. ನಮ್ಮ ಮನೆಯವ್ರ ಪ್ರಪಂಚನೇ ಅವ್ರ ಹೆಂಡತಿ, ಅವ್ರ ಮಕ್ಕಳು,
ಅವ್ರ ಪ್ರಪಂಚನೇ ಅವ್ರಿದ್ದಾರೆ. ಯಾಕಂದರೆ ಅವರ ಮುಖದ ಮೇಲೆ ಅವರಿಗೆ ನೋವನ್ನು ನೋಡ್ಲಿಕ್ಕಾಗಲ್ಲ. ತನಗೆ ನೋವು ಮಾಡಿಕೊಂಡು ತಾನು ಎಷ್ಟು ಆಗ್ತದೆ ಅಷ್ಟು ಕಷ್ಟಪಟ್ಟ ನಮ್ಮ ಸಲುವಾಗಿ ಅವರ ಎಷ್ಟೊಂದು ತಮ್ಮ ಎಲ್ಲ ಕರ್ತವ್ಯಗಳನ್ನು ಎಲ್ಲ ನಿಭಾಯಿಸೋದು, ನಮ್ಮ ಜೊತೆ ಟೈಮ್ ತಗೊಂಡು ಅವರು ನಮಗೆ ಎಕ್ಸಿಬಿಷನ್ ಬಂದದ ಹೋಗೋಣ ನಡೀರಿ ಅಂತ ಹೇಳಿ ಇಲ್ಲಿ ನಮಗೆ ಎಕ್ಸಿಬಿಷನ್ಗೆ ಅವ್ರು ಕರ್ಕೊಂಡು ಬಂದಿದ್ದಾರೆ. ಬಂದಮೇಲೆ ನಮಗೆ ಗೊತ್ತೂ ಇರಲ್ಲ, ಮನೆ ಒಳಗೆ ಇರ್ತೀವಿ ನಾವು, ನಮಗೆ ಎಲ್ಲಿ ಬಂದದಂತ ಗೊತ್ತಿರಲ್ಲ. ನಾನು ಜಾಸ್ತಿ ಅದೇನು ಇದು ಮಾಡ್ಕೊಂಡು ಕೊಡಲ್ಲ, ಅವರೇ ನನಗೆ ಈ ರೀತಿ ಹಿಂಗೆಲ್ಲ ಬಂದದ ಹೋಗೋಣ ನಡೀರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನಾನು ಹೇಳಬೇಕಂತಂದರೆ ತವ್ರ ಮನೆ ಒಳಗೆ ನಾನು ಬಟ್ಟೆ ಕೊಡಿಸ್ತಾರಲ್ಲ, ಅಪ್ಪ ನಮ್ಮ ಕಂಡಕ್ಟ್ರ್ ಇದ್ದರು. ಬಡತನ ಕಂಡಕ್ಟ್ರ್ ಅಂತಂದರೆ ನಿಮ್ಗೆ ಗೊತ್ತೇ ಇದೆ ಎಷ್ಟು ಸಂಬಳ ಇರ್ತದೆ. ನಾವು 4 ಜನ ಅಕ್ಕ ತಂಗಿ ಹಿಂಗೆಲ್ಲ ನಮ್ಮ ಜೀವನ, ನಮ್ಮ ತಮ್ಮ ಹಿಂಗೆಲ್ಲ ನಮ್ಮ ದೊಡ್ಡ ಕುಟುಂಬ ಅಲ್ಲೂ ಇತ್ತು. ಅಜ್ಜಿ ಎಲ್ಲ ಇದ್ದರು. ಅದರಲ್ಲೇ ನಮ್ಮ ಜೀವನ ನಮ್ಮ ತಂದೆ ತಾಯಿ ಹಂಗೆ ನಡ್ಸ್ಕೊಂಡು ಹೋಗ್ತಿದ್ರು. ನಾನು ಬಟ್ಟೆನ ಕೊಡಿಸ್ಬೇಕಾದ್ರೆ ನಮ್ಮ ತಾಯಿ ಬಟ್ಟೆ ಹೊಲದ ನನಗೆ ತಾನು ಸ್ವಂತ ಬಟ್ಟೆ ಹೊಲದ ನಂಗೆ ಕೊಡ್ತಿದ್ಲು. ಈಗ ನಮ್ಮ ಮನೆಯವ್ರ ಕಡೆ ನಾನು ಹಠ ಮಾಡಿ ಈಗ ಬಟ್ಟೆ ನೋಡಿದರೆ ಇಡ್ಲಿಕ್ಕೆ ಜಾಗ ಇಲ್ಲ. ಅಷ್ಟೊಂದು ಬಟ್ಟೆ ಸೀರೆಗಳು ಒಂದಾದ್ಮೇಲೆ ಒಂದು ಸೀರೆಗಳು ವೆರೈಟಿ, ಡ್ರೆಸ್ಸದ ವೆರೈಟಿ ಎಲ್ಲ ರೀತಿ ನಮ್ಮ ಮನೆಯವ್ರಿಗೆ ಇಲ್ಲಿ ನಾನು ಬಂದಮೇಲೆ ನನಗೆ ಎಲ್ಲ ರೀತಿ ಕೊಡಿಸಿದ್ದಾರೆ. ಎಷ್ಟು ತೊಗೊಂಡ್ರು ಸಹಿತ ಇನ್ನೂ ಬೇಕು ಅನ್ನಿಸ್ತದೆ, ಇನ್ನೂ ತೊಗೋಬೇಕು, ಆ ವೆರೈಟಿ ಈ ವೆರೈಟಿ ಅಲ್ಲಿದೆ ಇಲ್ಲಿದೆ ಹೇಳಿ ಎಲ್ಲ ಪ್ರತಿಯೊಂದು. ಆದರೂ ಅವರು ಏನು ತೊಗೊಳ್ಳಲ್ಲ ಯಾರು. ಆದರೂ ನನಗೆ ಯಾವುದೇ ಅಮ್ಮ ತೊಗೊತಾಳಲ್ಲ, ತೊಗೊಳ್ಳಿ, ಅವಳೆಲ್ಲ ಭಾಳಷ್ಟು ಕಷ್ಟಗಳು ನೋಡ್ಕೊಂಬಂದಿದ್ದಾಳೆ, ಅವಳಿಗಾದರೂ ಖುಷಿ ಇದೆ ಅವಳು ಮಾಡಲಿ ಅಂತ ಹೇಳಿ ಮಕ್ಕಳು ಭಾಳ ಸಹಕಾರ ಮಾಡ್ತಾರೆ, ಕೊಡಿಸ್ತಾರೆ. ಮತ್ತು ನೋಡೋಣಮ್ಮ ತಗೋ, ನಿನಗೆ ಒಂದು ತಗೋ, ಆಮೇಲೆ ಬೇಕಾದ್ರೆ ಇನ್ನೊಂದು ತಗೋಂತೆ. ಮತ್ತು ಆಮೇಲೆ ಚಪ್ಪಲ್ಗಳಂತೂ ಮನೆ ಒಳಗೆ ನಮಗೆ ಇಡಕ್ಕೆ ಜಾಗನೇ ಇಲ್ಲ, ಅಷ್ಟೊಂದು ಚಪ್ಪಲ್ಗಳಾಗ್ಯಾವ, ಏನು ಹೇಳೋದನೇ ಇಲ್ಲ. ಅದು ಹೆಣ್ಮಕ್ಳದ್ದು ಹಾಗೆ ಇರ್ತದೆ, ಹೊರಗಡೆ ಹೋದ್ಮೇಲೆ ನೋಡಿದ್ದೆಲ್ಲ ಬೇಕಾಗ್ತದೆ. ಆ ರೀತಿ ನನಗೆ ಇಲ್ಲಿ ಗಂಡನ ಮನೆಯೊಳಗೆ ಆ ರೀತಿ ಆಗ್ಬಿಟ್ಟದ. ಎಲ್ಲ ಪ್ರತಿಯೊಂದು ಏನು ಬೇಕಾಗಿದ್ದೆಲ್ಲ ಕೇಳೋದೆ ಮತ್ತು ತಗೊಳ್ಳೋದೆ. ನನಗೆ ನಿಜ ಹೇಳಬೇಕಂದ್ರೆ ನಮ್ಮ ಮನೆಯವರು ಮತ್ತು ಮಕ್ಕಳು ನನಗೆ ಎಲ್ಲನೂ ನನಗಾಗಿದ್ದಾರೆ ಅವ್ರು. ಮತ್ತು ನನ್ನ ಆಸೆಗಳನ್ನು ಭಾಳಷ್ಟು ಅವ್ರು ಈಡೇರಿಸಿದ್ದಾರೆ. ನನ್ನ ಎಲ್ಲ ಸಬ್ಸ್ಕ್ರೈಬರ್ ನಂಗೆ ಭೇಟಿಯಾದಾಗ ಅಂತಾರೆ, ನಿಮಗೆ ಯಾವಾಗ ಟೈಮ್ ಸಿಗ್ತದೆ ಇದೆಲ್ಲ ಮಾಡೋಕೆ? ನಮಗೆ ಮನೆಯೊಳಗಿನ ಕೆಲಸ ಮಾಡಿ ನಮಗೆ ರೆಡಿ ಆಗೋಕೆ ಆಗಲ್ಲ. ನೀವು ಎಲ್ಲನೂ ಇದೆಲ್ಲ ಎಲ್ಲಿ ಹೋದರೂ ನೀವು ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡ್ತೀರಾ, ಮತ್ತು ಮನೆಯೊಳಗೂ ಇಷ್ಟೆಲ್ಲ ಮಾಡಿರ್ತೀರಾ, ಯಾರು ಬಂದ್ರೂ ಎಲ್ಲರ ಜೊತೆ ಖುಷಿಯಿಂದ ಇರ್ತೀರಾ ಅಂತ ಹೇಳಿ. ನಿಜ ಹೇಳಬೇಕಂದ್ರೆ ಇದೆಲ್ಲ ನನ್ನ ಒಬ್ಬಳ ಕೈಯಿಂದ ಸಾಧ್ಯ ಇಲ್ಲ. ನಮ್ಮದು ಎಲ್ಲರದು 4 ಜನದ ಬಂಧನ ಏನಿದೆ ಅಲ್ಲ, ನಮ್ದು ಬಹಳ ಸ್ಟ್ರಾಂಗ್ ಬಂಧನ ಇದೆ. ಒಬ್ರಿಗೊಬ್ರು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಒಬ್ರಿಗೆ ನೋಡಿದರೆ ಒಬ್ಬರಿಗೆ ಅವ್ರ ಕಣ್ಣಲ್ಲಿ ನೀರು ಬಂದರೆ ನಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಆ ಥರ ನಮ್ಮ ಇದಿದೆ. ಒಬ್ರಿಗೊಬ್ರು ನಾವು ಬಿಟ್ಟು ಇರದೇ ಇರುವಂಥ ನಮ್ಮ ಪ್ರಪಂಚನೇ ಬೇರೆ ಇದೆ. ಯಾಕಂದರೆ ಒಬ್ರು ಕಾಣಿಸ್ಲಿಲ್ಲ ಆದರೆ ಒಬ್ರಿಗೆ ಸಮಾಧಾನ ಆಗಲ್ಲ. ಒಬ್ಬರು ಮುಖದ ಮೇಲೆ ನಗು ಇಲ್ಲಾಗಿತ್ತಂದರೆ ಯಾಕೆ ಇವರು ಹಿಂಗೆ ಮುಖ ಮಾಡಿದ್ದಾರೆ, ಏನಾಗಿದೆ ಅಂತ ಹೇಳಿ ಯೋಚನೆ ಮಾಡುವಂಥ ನಮ್ಮ ಫ್ಯಾಮಿಲಿನೇ ನಾವು ಭಾಳ ಸ್ಪೆಷಲ್ ಇದ್ದೀವಿ. ಮತ್ತು ಇದೇ ನಮ್ಮದು ಒಂದು ಇದು ಹೊರಗಿಂದ ಫುಲ್. ಈಗ ಮಕ್ಕಳು MBBS ಡಾಕ್ಟರ್ ಆಗಿದ್ದಾರೆ ಅಂದಮೇಲೆ ಹೊರಗಿನ ಜಾಸ್ತಿ ತಿನ್ನಕ್ಕೆ ಕೊಡಲ್ಲ. ಅವ್ರು ಹೇಳ್ತಾರೆ ಅದೆಲ್ಲ ತಿನ್ನೋದಿರೋದಿಲ್ಲ, ಸರಿಯಾಗಿ ಎಣ್ಣೆ ಹಾಕಿರ್ತಾರೆ, ಸರಿಯಾಗಿ ಎಣ್ಣೆ ಅದ್ರಾಗ ಹಾಕಿರಲ್ಲ, ಅದೆಲ್ಲ ತಿನ್ನಕ್ಕೆ ಹೋಗಬೇಡ ಅಂತ ಹೇಳಿ ಮಕ್ಕಳದ್ದು ಕಾಳಜಿ ಮಾಡೋದು. ಮಕ್ಕಳು ಈ ರೀತಿ ಈ ವಯಸ್ಸಿನಲ್ಲಿ ಮಕ್ಕಳು ಫ್ರೆಂಡ್ ಆಗಿರೋದು ಅದು ಭಾಳ ಅಂದ್ರೆ ಭಾಳ ನಮಗೆ ಇಂಪಾರ್ಟೆಂಟ್ ಅದ. ಈಗಿನ ಇದ್ರೊಳಗೆ ಈ ರೀತಿ ಮಕ್ಕಳು ನಮ್ಮ ಫ್ರೆಂಡ್ ಆಗೋದು ನಾವು ನಿಜವಾಗ್ಲೂ ಎಲ್ಲ ಹಿರಿಯರ ಆಶೀರ್ವಾದ ಅನ್ನಿಸ್ತದೆ. ಯಾಕಂದರೆ ಈಗಿನ ಇದ್ರೊಳಗೆ ನಾವು ನೋಡಿದ್ದೀವಲ್ಲ, ಮಕ್ಕಳು ಫ್ರೆಂಡ್ ಆಗಿರಲ್ಲ, ಅವರವರ ಜೀವನ ಒಳಗೆ ಅವರ ತನಗೆ ದಾರಿಗಳನ್ನ ಹುಡ್ಕ್ಯಾಡ್ತಾರೆ. ಹಾಗಿಲ್ಲ, ನಮ್ಮ ಮನೆ ಒಳಗೆ ನಮ್ಮ ಪರಿವಾರ ಜೊತೆ ನಾವು ಎಲ್ಲ ಖುಷಿಯಾಗಿರೋಣ ಅಂತ ಹೇಳಿ ನಮ್ಮ ಮಕ್ಕಳು ಇರಲಿ, ನಮ್ಮ ಮನೆಯವ್ರು ಇರಲಿ, ನಾನಿರಲಿ, ನಮ್ಮದು ಬಾಂಧವ್ಯ ಏನದಲ್ಲ, ನಾವು ಯಾವಾಗಲೂ ಏನಿದ್ರು ಸಹಿತ ನಾವು ಬಿಟ್ಟು ಕೊಡಲ್ಲ. ಒಬ್ರಿಗೊಬ್ರು ಏನಿದ್ರು ಸಹಿತ ನಾವು ಮಾತಾಡಿಕೊಂಡು ಚರ್ಚೆ ಮಾಡಿಕೊಂಡು ಪ್ರತಿಯೊಂದು ನಾವೆಲ್ಲ ಇದು ಮಾಡ್ಕೊಂಡಿರ್ತೀವಿ. ಆಮೇಲೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತೀವಿ. ಯಾರಾದರೂ ಒಬ್ರು ಇದು ಮಾಡೋಕ್ಕೆ ಹೋದರೆ ಅವರಿಗೆ ಇಲ್ಲ ಹಂಗೆ ಅನ್ನಕ್ಕೆ ಹೋಗ್ಬೇಡಿ, ಹಿಂಗೆ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ. ಏನೋ ಒಂಚೂರು ಮಿಸ್ಟೇಕ್ ಆಯ್ತು ಅಂತನೂ ನಾವು ಅಲ್ಲಿಂದಲೇ ಅದು ಇದು ಮಾಡ್ಕೋತೀವಿ. ಯಾವುದೂ ದೊಡ್ಡ ವಿಷಯ ಮಾಡಲ್ಲ, ದೊಡ್ಡ ವಿಷಯ ಆಗಿ ತೊಗೊಳ್ಳಲ್ಲ ಯಾವುದು. ಆಮೇಲೆ ಸಮಾಧಾನ ಆಗಿರ್ತೀವಿ. ಮಕ್ಕಳು ನನಗೆ ಸಮಾಧಾನ ಮಾಡ್ತಾರೆ. ನಮ್ಮ ಮನೆಯವ್ರು ಏನಾದರೂ ಹೇಳುವಾಗ ಹಿಂಗೆ ಮಾಡೋಕ್ಕೆ ಹೋಗಬೇಡಮ್ಮ ಅಂತ ನನಗೆ ಹೇಳ್ತಾರೆ. ಹಿಂಗೆ ಮಾಡಿಕೊಂಡು ನಮ್ಮ ಇದು ಸುಖವಾದ ಸಂಸಾರ ನಮ್ಮದು ಹಿಂಗೆ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರ ಜೀವನದಲ್ಲೂ ಕಷ್ಟ ಸುಖ ಎಲ್ಲ ಇದ್ದೇ ಇರ್ತದೆ. ಎಲ್ಲರಿಗೂ ದುಃಖನೂ ಇರ್ತದೆ, ಸುಖನೂ ಇರ್ತದೆ, ಎಲ್ಲನೂ ಇರ್ತದೆ. ಇವರು ಇಷ್ಟು ಖುಷಿಯಾಗಿದ್ದಾರೆ ಅಂತಂದಮೇಲೆ ಕಷ್ಟ ಅಂತಲ್ಲ. ಯಾಕಂದರೆ ಇದು ಯಾವುದೂ ಆಗಿ ಆರಾಮಾಗಿ ಸಿಕ್ಕಿದ್ದು ಅಲ್ಲಿದು.
ಇದು ಯಾಕಂದ್ರೆ ಭಾಳ ಭಾಳ ಕಷ್ಟಪಟ್ಟು ಕೂಡಲೇ ಒಂದೊಂದಾಗಿ ಯಾವುದೇ ಒಂದು ಇದ್ರ ಸಲುವಾಗಿ ನಾವು ಭಾಳ ಕಾದಿದ್ದೀವಿ. ಏನಮ್ಮ ಒಂದು ಮನೆ ಆಗಬೇಕಾದ್ರೂ ಕಾದಿದ್ದೀವಿ, ಒಂದು ಕಾರ್ ತೊಗೋಬೇಕಂದ್ರೂ ಕಾದಿದ್ದೀವಿ, ಮಕ್ಕಳು ಆಗ್ಬೇಕಂದ್ರೂ ಕಾದಿದ್ದೀವಿ. ಯಾವುದಾದ್ರೂ ಈಗ ಆಗ್ಬೇಕಂದ್ರೆ ಆಗಲ್ಲ, ಅದಕ್ಕೆ ನಾವು ಕಾಯಬೇಕಾಗ್ತದೆ. ಆ ನಮ್ಮ ಪೇಷನ್ಸನ್ನು ನಮಗೆ ಇಲ್ಲಿವರೆಗೂ ನಮಗೆ ತೊಗೊಂಡು ಬಂದದ. ನಾವು ಯಾಕಂದ್ರೆ ನಮಗೆ ಕಾದ ಮೇಲೇ ಒಂದೊಂದಾಗಿ ಸಿಕ್ಕಿದಾವ. ಆ ಪೇಷನ್ಸ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದ ನಮಗೆ. ನನಗೇನು ನಮ್ಮ ಯಜಮಾನ್ರಿಗೆ ತಿನ್ನಿಸ್ಬೇಕು, ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಬೇಕು. ಅವ್ರು ಏನು ತಮಾಷೆ ಮಾಡಿದರು, ಅವ್ರು ಏನು ಇದು ಮಾಡಿದ್ರು ನಾ ಯಾವುದೂ ಸೀರಿಯಸ್ ಆಗಿ ತೊಗೊಳಲ್ಲ. ಅವರಿಗೇನು ತಮಾಷೆ ಮಾಡೋದು, ಮಾತಾಡೋದು, ಏನಾದರೂ ಅನ್ನೋದು, ಮತ್ತು ನಗೋದು, ಆ ರೀತಿ ಅವ್ರ ಸ್ವಭಾವ ಇದೆ. ಅದು ನಮಗೆ ನಗ್ಸಕ್ಕೆ, ನಮಗೆ ಕಾಮಿಡಿ ಮಾಡಕ್ಕೆ ಮಾಡ್ತಾರೆ ಅವರು. ಅದ್ರೊಳಗೆ ಅವ್ರಿಗೆ ಖುಷಿ ಇದೆ. ನಾವು ಆ ಖುಷಿ ಒಳಗೆ ನಾವು ಅದು ಕಾಮಿಡಿಯಾಗಿ ತೊಗೋತೀವಿ, ಯಾವುದೂ ಸೀರಿಯಸ್ ಆಗಿ ತೊಗೊಳಲ್ಲ. ಪ್ರತಿಯೊಂದು ಖುಷಿಯಿಂದನೇ ನಾವು ಎಲ್ಲ ಇದು ಮಾಡ್ಕೊಂಡು ಹೋಗಿರ್ತೀವಿ. ಯಾಕಂದರೆ ಇದು ನಾವು ಈ ಖುಷಿಯಾಗಿ ಇರ್ಲಿಕ್ಕೆ ಕಾರಣ ಅಂತಂದರೆ ಇದೇ ಇದೆ. ಯಾಕಂದರೆ ಒಬ್ಬರು ಮಾತಾಡಿದರೆ ಅದು ವಿಷಯ ಸೀರಿಯಸ್ ಆಗಿ ತೊಗೊಳ್ಳೋದು, ಮತ್ತು ಅದೇ ಒಂದು ದೊಡ್ಡ ವಿಷಯ ಮಾಡೋದು, ಮಕ್ಕಳ ಮನಸ್ಸಿಗೂ ನೋವು ಮಾಡೋದು, ಮಕ್ಕಳು ಓದೋ ಮಕ್ಕಳಿಗೂ ಎಷ್ಟೊಂದು ಇದಾಗ್ತದೆ. ಅದೆಲ್ಲ ಅವ್ರು ಮಾತಾಡಿದ್ರಲ್ಲ, ನೀ ಹಿಂಗೆ ಮಾತಾಡಿದೆಯಲ್ಲ, ನಾ ಅವಾಗ ಹಂಗೆ ಮಾತಾಡಿದೆಯಲ್ಲ, ಅದು ಹಂಗಾಯ್ತಲ್ಲ ಹಿಂಗಾಯ್ತಲ್ಲ ಅಂತ ಮನಸ್ಸೊಳಗೆ ಇಟ್ಕೊಂಡು ಕೊಟ್ಟಿರೋದು. ಆ ರೀತಿ ಮಾಡಿದರೆ ನಾವು ಇಷ್ಟು ಮುಂದೆ ಬರೋಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾವು ಆ ವಿಷಯಗಳ್ನ ಯಾವುದೇ ವಿಷಯಗಳ್ನು ನಾವು ಯಾವುದೂ ಅದು ಹಿಡ್ಕೊಂಡು ನಮ್ಮಲ್ಲೇ ನಾವು ಆ ರೀತಿ ಮಾಡ್ಕೊಂಡ್ವಿ ಅಂದ್ರೆ, ನಮ್ಮ ಬಂಧನನ ನಾವು ಹಿಂಗೆ ಇದು ಮಾಡ್ಕೊಂಡ್ವಿ ಅಂದ್ರೆ ಬೇರೆದವರಿಗೆ ಅದು ಅವಕಾಶ ಸಿಗ್ತಾವಲ್ಲಿ. ಅವ್ರಿಗೆ ಆ ಅವಕಾಶ ಕೊಡೋದು ಬೇಡ. ಮೊದಲು ನಾವು ನಮ್ಮ ಬಂಧನ ಗಟ್ಟಿ ಮಾಡ್ಕೊಂಡು ಇರೋಣ, ಆಮೇಲೆ ನಮಗೆಲ್ಲ ಸಿಗ್ತದನ. ಭಾಳಷ್ಟು ನಮ್ಮ ಮನೆಯವರು ನನಗೆ, ನಮ್ಮ ಮಕ್ಕಳಿಗೆ ಭಾಳಷ್ಟೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಯಾವ ರೀತಿ ಇರೋದು, ಸಮಾಜ ಒಳಗೆ ಹೆಂಗಿರೋದು, ಎಲ್ಲಿ ಅವರು ಕರೆದಿರ್ತಾರಲ್ಲ ಅಲ್ಲಿ ಹೋಗೋದು, ಎಲ್ಲಿ ಅವಶ್ಯಕತೆ ನಮ್ದು ಇದೆಯಲ್ಲ ಅಲ್ಲಿ ಹೋಗೋಣ, ಭೇಟಿ ಆಗೋಣ, ನಮ್ದು ಏನು ರೋಲ್ ಇದೆಯಲ್ಲ ಅಲ್ಲಿ ಮಾಡೋಣ, ನಮ್ದು ಕೆಲಸ ಮುಗಿದ ತಕ್ಷಣ ನಾವು ಬಂದುಬಿಡೋಣ, ಯಾರಿಗೂ ತೊಂದರೆ ಮಾಡೋದು ಬೇಡ, ಏನು ಬೇಡ ಅಂತ ಪ್ರತಿಯೊಂದು ನಮಗೆ ನಮ್ಮ ಮನೆಯವ್ರು ಹೇಳ್ಕೊಟ್ಟಿದ್ದು. ಮನೆ ನೀಟಾಗಿಡೋದು, ಕ್ಲೀನಾಗಿರೋದು, ಹಿಂಗೆ ಮಾಡೋಣ, ಹಂಗೆ ಮಾಡಿದರೆ ಆಗ್ತದೆ, ಹಿಂಗೆ ಮಾಡಿದರೆ ಆಗ್ತದೆ ಅಂತ ಹೇಳಿ ಪ್ರತಿಯೊಂದು ಯಾವಾಗಲೂ ಮನೆ ಬಗ್ಗೆ, ಮಕ್ಕಳ ಬಗ್ಗೆ, ತನ್ನ ಪರಿವಾರ ಬಗ್ಗೆ ಯಾವಾಗಲೂ ನಮ್ಮ ಮನೆಯವರ ಯೋಚನೆ ಮಾಡ್ಕೊತ ಖುಷಿಯಿಂದ ಅವರು ಜೀವನಾನ ಸಾಗಿಸ್ತಾ ಇದ್ದಾರೆ. ಮತ್ತು ಖುಷಿಯಾಗಿ ನಮ್ಮ ಜೊತೆ ಅದಾರ. ನಮ್ಮ ಮನೆಯವ್ರ ಸ್ವಭಾವ ಏನಂತಂದರೆ, ಮನಸ್ಸೊಳಗೆ ಏನೂ ಇಲ್ಲ, ಒಂದು ಮಗುವಿನ ಮನಸ್ಸು. ಏನು ಮಾತಾಡೋದಿದೆಯಲ್ಲ ಅವಾಗೇ ಮಾತಾಡ್ತಾರೆ, ಹೊರಗಡೆ ಒಂದು ಒಳಗೆ ಒಂದು ಅವ್ರು ಮಾತಾಡುವಂಥ ಸ್ವಭಾವ ಇಲ್ಲ. ಅವಾಗೇ ಮಾತಾಡ್ತಾರೆ, ಡೈರೆಕ್ಟಾಗಿ ಮಾತಾಡ್ತಾರೆ. ಎಷ್ಟು ಹಚ್ಕೊಳ್ಳೋದಿದೆ ಅಷ್ಟೊಂದು ಅವ್ರ ಜೊತೆ ಹಚ್ಕೋತಾರೆ. ಖುಷಿಲೇ ನಗ್ತಾರೆ, ಯಾವಾಗಲೂ ಖುಷಿಯಾಗಿರ್ತಾರೆ. ತಮ್ಮ ಜೊತೆ ಇರೋರಿಗೂ ಯಾವಾಗಲೂ ಖುಷಿಯಾಗಿ ಇರ್ಬೇಕಂತ ಬಯಸ್ತಾರೆ. ನಮ್ಮ ಮಗನಿಗಂತೂ ಈಗ ಟೈಮ್ ಇರೋದಿಲ್ಲ. ಒಂದು MBBS ಒಳಗೆ ಇಂಟರ್ನ್ಶಿಪ್ ನಡೆದದ. ಅದ್ರೊಳಗಂತೂ ನೈಟ್ ಡ್ಯೂಟಿ ಇರ್ತಾವ, ಶಿಫ್ಟ್ ಡ್ಯೂಟಿ ಇರ್ತಾವ, ರಜೆನೇ ಇರಲ್ಲ. ಅಂಥದ್ರೊಳಗೂ ನಮ್ಮ ಜೊತೆ ಅವ ನಮ್ಮ ಜೊತೆ ಹಿಂಗೆ ಖುಷಿಯಾಗಿ ತಿರುಗಾಡೋದು, ನಮ್ಗೆ ಯಾವ ರೀತಿ ಬೇಕು ಆ ರೀತಿ ನಮ್ಮ ಜೊತೆ ಇರೋದು. ಪ್ರತಿಯೊಂದು ಒಂದು ಬ್ಯಾಗ್ ಆದರೂ ಸಹಿತ ನಮ್ಮ ಕೈ ಒಳಗಿಂದ, ಅಮ್ಮ ಇಲ್ಲಿ ಬ್ಯಾಗ್ ಕೊಡು ನಾ ತೊಗೋತೇನೆ ಅಂತ ಹೇಳಿ ನಾವೇನು ಮಾಡ್ತಾಯಿದ್ದೀವಿ ಎಲ್ಲ ನಮ್ಮ ಕಡೆ ಲಕ್ಷ ಕೊಡೋದು. ಎಲ್ಲಿದ್ದಾರೆ, ಏನು, ಬರ್ರಿ ಇಲ್ಲಿ ಬರ್ರಿ, ಅಲ್ಲಿ ಬರ್ರಿ, ಇಲ್ಲಿ ಏನು ಬಂದದ, ಅದೇನು ನೋಡ್ರಿ, ಇದೇನು ನೋಡ್ರಿ, ಇದು ಈ ರೀತಿ ಇದೆ, ಅದು ಆ ರೀತಿ ಇದೆ ಅಂತ ಹೇಳಿ ನಮ್ಮ ಜೊತೆ ಎಷ್ಟೊಂದು ಮಾತಾಡೋದು. ನನಗೇನೂ ಗೊತ್ತಿಲ್ಲ ಮೊದಲಿಂದಾನು. ನಾನು ತವ್ರ ಮನೆ ಒಳಗಿದ್ದಾಗಂತೂ ನಾನು ಹೊರಗಡೆ ಪ್ರಪಂಚ ನೋಡಲಿಲ್ಲ. ನಾನು ಮನೆಯೊಳಗಿಂದ ಹೊರಗಡೆ ಒಮ್ಮೆ ಸ್ಕೂಲ್ ಮುಗಿಸ್ಕೊಂಡು ನಾನು ಮನೆಯೊಳಗೆ ಬಂದರೆ, ನಾನು ಹೊರಗಡೆ ಹೊರಗಡೆ ಬಾಗಿಲ ಹತ್ರನೂ ಹೋಗ್ತಿರ್ಲಿಲ್ಲ. ನಾನು ಗಂಡನ ಮನೆಗೆ ಬಂದಮೇಲೆ ಪ್ರಪಂಚ ನೋಡ್ಬೇಕಂತ ಅನಿಸಿತು. ಹೊರಗಿನ ಜಗತ್ತು ಯಾವ ರೀತಿ ಇದೆ ಅಂತ ನೋಡ್ಬೇಕು ಅನಿಸ್ತಿತ್ತು. ಹೊರಗಡೆ ಹೋದ್ಮೇಲೆ ನನಗೆ ಇವತ್ತು ಹೊರಗಡೆ ಹೋದೆ ಅಂದ್ರೆ ಇವತ್ತು ನನಗೊಂದು ಹೊಸ ದಿನ. ಆ ದಿನ ಇವತ್ತು ನನಗೆ ಅದು ಸ್ಪೆಷಲ್ ಡೇನೇ. ಹೊರಗಡೆ ಹೋಗಿ ಬಂದಮೇಲೆ ಹೊರಗಿನ ಜನ, ಹೊರಗಿನ ವಾತಾವರಣ, ಆ ಹೊರಗಿನ ವಸ್ತುಗಳು ಅವ್ರಿಗೆಲ್ಲ ನೋಡಿದ ಮೇಲೆ, ಬಡ ಜನರಿರಲಿ, ಶ್ರೀಮಂತರಿರಲಿ, ಯಾವುದೇ ಒಂದು ಇದನ್ನಿರಲಿ, ಒಳ್ಳೆ ಎಲ್ಲ ವ್ಯಕ್ತಿಗಳು, ಅವರ ಜನಗಳೆಲ್ಲ ಸುಧಾರಣೆ ಆಗಿದ್ದು ನೋಡಿ, ಪ್ರತಿಯೊಂದು ಹೊಸದೆಲ್ಲ ನೋಡಿ ನನಗೆ ಏನೋ ಒಂದು ಇನ್ನೂ ನೋಡಬೇಕು, ಇನ್ನೂ ಮಾಡಬೇಕು. ದಿನಗಳು ಹಂಗೆ ಹೋಗ್ತಾನೆ ಇರ್ತಾವ. ಇವತ್ತಿನ ದಿನ ಒಳಗೆ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕು, ಮತ್ತೆ ನಾಳೆ ಏನಾದರೂ ಮಾಡಬೇಕು, ಮತ್ತೆ ನಾಡಿದ್ದು ಏನಾದರೂ ಮಾಡಬೇಕು, ಅದು ನೋಡಬೇಕು, ಇದು ನೋಡಬೇಕು ಅಂತ ಹೇಳಿ ನನಗೆ ಭಾಳಷ್ಟು ಎಲ್ಲ ಇದು ಮಾಡಬೇಕಂತ ಹೇಳಿ ಅನ್ನಿಸ್ತದೆ. ಅಲ್ಲಿ ಎಕ್ಸಿಬಿಷನಲ್ಲಿ ಬಂದಿದ್ರಲ್ಲ, ಯಾರೂ ಈ ಥರ ಡ್ರೆಸ್ ಹಾಕ್ಕೊಂಡು ಬಂದಿರಲಿಲ್ಲ. ಅವರಿಗೆ ನಾನು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೆಲ್ಲ ಅವ್ರಿಗೆ ಏನೋ ಸ್ಪೆಷಲ್ ಅನ್ನಿಸ್ತಾ ಇದ್ದು. ಏನು ಇವರು ರೆಡಿಯಾಗಿ ಬಂದಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಇವ್ರದ್ದು ಏನಾದರೂ ಫಂಕ್ಷನ್ ಒಳಗೆ ಇವ್ರದ್ದು ಏನಾದರೂ ಕಾರ್ಯಕ್ರಮ ಇದೆನಾ, ಇದು ನಂದು ಹಾಕ್ಕೊಂಡಿದ್ದನ್ನತ್ತ, ಆಮೇಲೆ ನಂದು ಸೀರೆ, ಅದು ಒಂಥರ ಮಂಗಳಸೂತ್ರ, ಬೋರ್ಮಾಳು, ಅದು ಪ್ರತಿಯೊಂದು, ಆಮೇಲೆ ಅದು ಕುಪ್ಸ,
ಎಲ್ಲರೂ ಯಾವ ರೀತಿ ಇವ್ರು ರೆಡಿ ಆಗಿ ಬಂದಿದ್ದಾರೆ ಅಂತ ಹೇಳಿ ಎಲ್ಲರೂ ನೋಡ್ತಾ ಇದ್ರು. ಆ ನೋಡುವಾಗ ಅದು ಖುಷಿ ಇರ್ತದಲ್ಲ, ಭಾಳ ಸ್ಪೆಷಲ್ ಇರ್ತದೆ. ನನಗೆ ಅದೇನು ಅನ್ಸಲ್ಲ, ಅವರು ನೋಡ್ತಾ ಇದ್ದಾರೋ ಎಲ್ಲ ಅದೇನು ನಾನು ಇದು ಮಾಡಲ್ಲ, ಆದರೂ ಒಳಗೆ ಖುಷಿ ಆಗ್ತದೆ ನೋಡಿ. ನಿಜ ಹೇಳ್ಬೇಕಂದ್ರೆ ನಮ್ಮ ಮನೆ ಒಳಗೆ ಮಕ್ಕಳು ಇಬ್ಬರು ಚಿಕ್ಕವ್ರು, ಆದರೂ ನಾನೇ ಮನೆ ಒಳಗೆ ಒಂದು ಸಣ್ಣ ಮಗು ಇದ್ದಂಗಿದ್ದೀನಿ. ನಾನೇ ಯಾವುದಾದ್ರ ಹಠ ಮಾಡ್ಕೊಂಡು ಇದು ಬೇಕು ಅದು ಬೇಕಂತ ಕೇಳ್ತೀನಿ. ಆದರೂ ನಮ್ಮ ಮಕ್ಕಳು ಆ ಥರ ಅಲ್ಲ. ನನಗೆ ಅವರ ಹಠ ಮಾಡುವಾಗ ನನಗೆ ಕರ್ಕೊಂಡು ಬರ್ತಾರೆ, ನಡಿಯಮ್ಮ ಆಮೇಲೆ ತಗೊಳ್ಳೋನು, ಆಮೇಲೆ ನೋಡೋನು, ನೀ ಎಲ್ಲಿದಿ, ಇನ್ನೂ ಹಿಂದೆ ಉಳ್ದಿ ಏನು, ಬಾ ಮುಂದೆ, ಏನು ಮಾಡ್ತಾ ಇದೀಯಾ, ಎಲ್ಲಿದೀಯಾ, ಅಮ್ಮ ಕೊಳ್ಕೊಂಡ್ಲೇನು, ಎಲ್ಲಿ ಹೋದ್ಲು ಅಂತ ಹೇಳಿ ನನ್ನ ಅಪ್ಪ ಅಮ್ಮನ ನನ್ನ ಮಕ್ಕಳಾಗ್ಬಿಟ್ಟಿದ್ದಾರೆ. ಯಾಕಂದರೆ ಇಷ್ಟು ಕಾಳಜಿ ನಮ್ಮ ಮಕ್ಕಳು ಮಾಡೋದು ಕಾರಣ ನಮ್ಮ ಮನೆಯವರು, ನಮ್ಮ ಯಜಮಾನ್ರು. ಯಾಕಂದರೆ ಮನೆ ಒಳಗೆ ಯಜಮಾನ್ರು ಏನು ಇರ್ತಾರಲ್ಲ, ಅವರು ಒಂದು ಹೆಂಡತಿಗೆ ಒಂದು ಸ್ಥಾನ ಕೊಟ್ಟಿರ್ತಾರಲ್ಲ, ಆ ಸ್ಥಾನ ಕೊಟ್ಟಾಗ ಯಾರಿಗೂ ಏನೂ ಮಾತಾಡೋಕ್ಕಾಗಲ್ಲ. ಯಾಕಂದರೆ ಹೆಂಡತಿಗಿನ ಬೆಲೆ ಇಲ್ಲಾಗಿತ್ತಂದ್ರೆ ಎಲ್ಲರೂ ಮಾತಾಡ್ತಾರೆ. ಅದಕ್ಕೆ ಆ ಬೆಲೆ ನಮಗೆ ನಾವು ಮಾಡ್ಕೋಬೇಕಾಗ್ತದೆ, ಆ ಬೆಲೆ ನಾವು ಪಡ್ಕೋಬೇಕಾಗ್ತದೆ, ಮತ್ತು ಆ ಸ್ಥಾನನೂ ನಮಗೆ ಸಿಗಬೇಕಾಗ್ತದೆ. ಯಾಕಂದ್ರೆ ನಮ್ಮ ಕರ್ತವ್ಯಗಳನ್ನು ಭಾಳಷ್ಟು ಇರ್ತಾವೆ. ಗಂಡ ಇಲ್ಲದೆ ಹೆಂಡತಿ ಇರೋಕ್ಕಾಗಲ್ಲ, ಹೆಂಡತಿ ಇದ್ದ ಗಂಡ ಇರೋಕ್ಕಾಗಲ್ಲ, ಮಕ್ಕಳು ತಂದೆ ತಾಯಿ ಬಿಟ್ಟು ಇರೋಕ್ಕಾಗಲ್ಲ. ಅಟ್ಯಾಚ್ಮೆಂಟ್ ಭಾಳ ಸ್ಪೆಷಲ್ ಇರ್ತದೆ. ನಮ್ಮ ಯಜಮಾನ್ರದ್ದು ಒಂದು ಏನಂತಂದರೆ ಸ್ವಭಾವ, ಎಕ್ಸಿಬಿಷನ್ ಕರ್ಕೊಂಡು ಹೋಗೋದು, ಎಲ್ಲ ನೋಡೋದು, ಮನೆ ಒಳಗೆ ಹೋಗುವಾಗನ ಹೇಳೋದು, ಏನು ತೊಗೊಳಕ್ಕೆ ಹೋಗಬೇಡ, ಅಲ್ಲಿ ಭಾಳಿದೆ, ಮನೆ ಒಳಗೆ ಇಡಕ್ಕೆ ಜಾಗ ಇಲ್ಲ ಅಂತ ಅನ್ನೋದು, ಮತ್ತು ಎಲ್ಲ ಅಲ್ಲಿ ನೋಡು ಇಲ್ಲಿ ನೋಡು ಅದು ಎಲ್ಲ ಕಡೆ ನಮಗೆ ತೋರಿಸೋದು, ಮತ್ತು ಏನು ಬೇಕು ನಮಗೆ ಕೊಡಿಸೋದು, ಏನು ಬೇಕು ನಮಗೆ ತಿನ್ನಿಸೋದು. ಅವರ ಸ್ವಭಾವನ ಭಾಳ ಸ್ಪೆಷಲ್ ಅದ. ಆ ರೀತಿ ವ್ಯಕ್ತಿಗೆ ನಾನು ನನ್ನ ಜೀವನ ಒಳಗೆ ಇನ್ನೂವರೆಗೂ ನನಗೆ ನೋಡೋಕ್ಕಾಗಿಲ್ಲ. ನಮ್ಮ ಮನೆಯವ್ರ ಹಂಗೆ ಭಾಳ ನಮ್ಮ ಸಲುವಾಗಿ ಅವರ ಸ್ಪೆಷಲ್ ಅದಾರ. ಮಾತಿಗೆ ತವ್ರ ಮನೆಯವ್ರ ನೆನಪಂತೂ ಅವ್ರ ಮಾಡತ್ತಾರ. ನಾನು ನೆನಪು ಮಾಡದೇ ಇದ್ರು, ನಾನು ಸುಮ್ಮನಿದ್ರು ಸಹಿತ ಏನೋ ಒಂದು ಮಾತಾಡಿ, ಅಪ್ಪಂದಿರಲಿ, ತಮ್ಮಂದಿರಲಿ, ತಂಗಿಗಳ್ದಿರಲಿ, ನಮ್ಮ ಅಮ್ಮಂದಿರಲಿ, ಏನೋ ಒಂದು ಅಂದ ನಂಗೆ ನಗಸೋ ಸಲುವಾಗಿ ಅವರ ತಮಾಷೆ ಮಾಡ್ತಾರಲ್ಲ, ಆ ಸ್ವಭಾವ ಇದೆಯಲ್ಲ, ಅದು ಭಾಳ ಅಂದ್ರೆ ಭಾಳ ಸ್ಪೆಷಲ್ ಇದೆ ಅವ್ರದ್ದು. ಮಗಳಂತೂ ಇಷ್ಟ ಶಿಸ್ತದಾಳಲ್ಲ, ಯಾವುದೂ ಎಕ್ಸ್ಟ್ರಾ ಸಾಮಾನೇನು ತಗೋಬಾರ್ದು, ಅವಶ್ಯಕತೆ ಇಲ್ಲದೆ ಇದ್ದರೆ ಮಾತಾಡಬಾರ್ದು, ಏನು ಸುಮ್ಮನೆ ಯಾವುದೇ ವಸ್ತುಗಳು ಮನೆಗೆ ತೊಗೊಂಡೋಗ್ಬಾರ್ದು. ಅದು ಅವಶ್ಯಕತೆ ಇರಬೇಕು, ಅದು ನಮಗೆ ಯೂಸ್ ಆಗೋದಿರಬೇಕು, ಅವಾಗ ತೊಗೊಳ್ಳೋಣ. ಸುಮ್ಮನೆ ಅದ್ಯಾಕೆ ಬೇಕಾಗಿದೆ, ಇದ್ಯಾಕೆ ಬೇಕಾಗಿದೆ, ಅದು ತೊಗೋಬೇಡಿ, ಇದು ತೊಗೋಬೇಡಿ. ಅವರ ಅಪ್ಪನ ಗುಣಗಳಂತೂ ಭಾಳಷ್ಟು ಅವರಲ್ಲಿ ಬಂದ್ಬಿಟ್ಟಿದಾವ. ನಮ್ಮದೆಲ್ಲ ಸಣ್ಣ ಸಣ್ಣ ಕನಸುಗಳು, ಇದೊಂದು ಸಣ್ಣ ಪುಟ್ಟ ಒಂದು ಅದೊಂದು ಸೀರೆ, ಒಂದು ಕಿವಿ ಒಳಗಿಂದ ಓಲೆ, ಅಂಥವೆಲ್ಲ ನಮ್ಮ ಸಣ್ಣ ಸಣ್ಣ ಕನಸುಗಳು. ನಂದಿದ್ರೆ ನನ್ನ ಮಗಳದ ಭಾಳ ದೊಡ್ಡ ದೊಡ್ಡ ಕನಸುಗಳಕ್ಕಿಂದ ಎಲ್ಲ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಅಮ್ಮ ಇದು ಮಾಡಬೇಕು, ಅಮ್ಮ ಹಂಗೆ ಮಾಡಬೇಕು, ಅವೆಲ್ಲ ಮಾಡೋಣ, ಇದಕ್ಕೆ ಬೇಕಾಗ್ತದೆ ದುಡ್ಡು, ಅದಕ್ಕೆ ಬೇಕಾಗ್ತದೆ ಅಂತ ಹೇಳಿ ಎಷ್ಟೊಂದು ಫ್ರೆಂಡ್ಲಿ ಥರ ನನ್ನ ಜೊತೆಗೆ ಯಾವಾಗಲೂ ನಂಗೆ ಹೇಳ್ತಾ ಇರ್ತಾಳೆ, ನನಗೆ ಮಾತಾಡ್ತಾ ಇರ್ತಾಳೆ. ನಾನು ಮದುವೆಯಾಗಿ ಬರಬೇಕಾದ್ರೆ ಒಂದು ಕಲ್ಲು ಇದ್ದೆ ಅನಿಸ್ತದೆ. ಒಂದು ಆ ಕಲ್ಲಿಗೆ ಕೆತ್ತನೆ ಮಾಡಿ 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 ನನ್ನ ಮಕ್ಕಳು, ನಮ್ಮ ಮನೆಯವರು ಈ ಒಂದು ಅದಕ್ಕೆ ಒಂದು ಆಕಾರ ತೊಗೊಂಬಂದಿದಾಗ ಆಗ್ಬಿಟ್ಟದ. ಅಷ್ಟೊಂದು ಅದಕ್ಕೆ ಪ್ರತಿಯೊಂದು ಒಂದು ಚಿತ್ರಗಾರ ಚಿತ್ರಕಲೆಯನ್ನು ಒಂದು ಇದು ಮಾಡಬೇಕಾದ್ರೆ, ಒಂದು ಕಲ್ಲಿಗೆ ಒಂದು ಏಟನ್ನು ಕೊಟ್ಟು ಇದು ಮಾಡಬೇಕಾದ್ರೆ, ಹಂಗೆ ನಮ್ಮ ಮನೆಯವರು ಪ್ರತಿಯೊಂದು ಒಂದು ತಾಯಿ ತನ್ನ ಮಗುವಿಗೆ ಯಾವ ರೀತಿ ಸುಧಾರಣೆ ಮಾಡ್ತಾಳಲ್ಲ, ಹಂಗೆ ನಮ್ಮ ಮನೆಯವ್ರನ್ನ ಪ್ರತಿಯೊಂದು ನನಗೆ ನೀ ಮಾಡ್ತಿ, ಇದು ಮಾಡು, ಹಂಗಾಗ್ತದೆ, ಹಂಗೆ ಮಾಡಿದರೆ ಹಿಂಗಾಗ್ತದೆ, ಹಿಂಗೆ ಮಾಡಿದರೆ ಹಂಗಾಗ್ತದೆ ನೋಡು, ನೀ ಮಾಡ್ತಾ ಇದೆಯಲ್ಲ ಇದು ಸರಿಯಲ್ಲ, ಹಿಂಗೆ ಮಾಡಿದರೆ ಹಿಂಗಾಗ್ತದೆ ನೋಡು ಅಂತ ಹೇಳಿ ಪ್ರತಿಯೊಂದು ನನಗೆ ಅವರ ತಿದ್ದಿ ತೀಡಿ ಈ ಸ್ಥಾನಕ್ಕೆ ಬಂದು ನಿಲ್ಲಲಿಕ್ಕೆ ನಮ್ಮ ಮನೆಯವ್ರದ ಪಾತ್ರನೂ ಭಾಳ ಅಂದ್ರೆ ಭಾಳ ದೊಡ್ಡದಿದೆ. ಆಮೇಲೆ ನಮ್ಮ ಮನೆಯವ್ರದ್ದು, ನಮ್ಮ ಮಕ್ಕಳದು ಅದೊಂದು ಸ್ವಭಾವ, ಯಾರಿಗೂ ಚಾಡಿ ಹೇಳೋ ಸ್ವಭಾವ ಇಲ್ಲ ಅವ್ರದ್ದು. ಹಂಗಾಯ್ತು ಹಿಂಗಾಯ್ತು ಅಂತ ಬಂದವ್ರ ಮುಂದೆ ಇಲ್ಲಾದ್ರೆ ಅವರವರೇ ಮಾತಾಡಿಕೊಂಡು ಅವರವರೇ ಚಾಡಿ ಹೇಳೋದು, ಒಬ್ರಿಗೊಬ್ರೆ ಏನೋ ಜಗಳ ಹಚ್ಚೋದು, ಆ ರೀತಿ ನಮ್ಮ ಮನೆಯವ್ರಿಗೂ ಆ ಸ್ವಭಾವ ಬರಲಿಲ್ಲ, ನಮ್ಮ ಮಕ್ಕಳಿಗೂ ಬರಲಿಲ್ಲ. ನಾನು ಚಿಕ್ಕವಳಿದ್ದಾಗ ನನ್ನ ತವ್ರ ಮನೆ ಒಳಗಿದ್ದಾಗ ಹಂಗೆ ಅದಾಯಿತು ಇದಾಯಿತು ಅಂತ ನಾನು ಅವ್ರದ್ದು ಇವ್ರದ್ದು ಮಾತಾಡಿದ್ದು ಕೇಳಿಸ್ಕೊಂಡು ಹೇಳ್ತಿದ್ದೆ. ಇವಾಗ ಅಂತೂ ನನಗದ ಇಲ್ಲೆಲ್ಲ ಇವ್ರದ್ದು ಫ್ಯಾಮಿಲಿ ಪರಿವಾರ ನೋಡಿದ ಮೇಲೆ ಅದು ನನಗೆ ಹೇಳಬೇಕು ಮಾಡಬೇಕು ಅಂತ ಅನಿಸಲ್ಲ ಈಗ. ಯಾಕಂದರೆ ಅದು ನಿಜವಾಗ್ಲೂ ಅದು ಚಾಡಿದಂತಂದರೆ ಹೇಳಬಾರ್ದು. ಒಂದು ಹೇಳಕ್ಕೆ ಹೋಗಿ ಒಂದು ಏನೋ ಹೇಳಿರ್ತೀವಿ, ಅದ್ರೊಳಗೆ ಒಂದು 10
ಮಿಕ್ಸ್ ಆಗಿ ಒಬ್ಬರಿಂದ ಬಾಯಿಂದ ಹೋಗಿ ಅವ್ರ ಮನೆಯೊಳಗಿಂದ ಮನಸ್ತಾಪನ ಇದನ್ನಾಗ್ತದೆ. ಅದಕ್ಕೆ ಚಾಡಿದ ಬೇಡ ಅಂತೇಳಿ ನಮ್ಮ ಮನೆಯವರು ಏನು ಮಾಡಿದಾರ, ಜಾಸ್ತಿ ಫೋನಿಂದ ಇರಲಿ ಯಾವುದೇ ಇರಲಿ ನಮ್ಮ ಮನೆಯೊಳಗೆ ಇದನ್ನೇ ಇಲ್ಲ. ಸಮಕ್ಷಮ ಹೋಗಿ ಭೇಟಿಯಾಗೋನು ಮಾತಾಡೋನು. ಯಾಕಂದರೆ ಒಬ್ರಿಗೊಬ್ರು ಏನಾಗ್ತದೆ, ನಾವು ಫೋನ್ ಒಳಗೆ ಮಾತಾಡಿದರೆ ವಿಷಯಗಳು ಸರಿಯಾಗಿ ಅರ್ಥ ಆಗಲ್ಲ. ಅವ್ರೊಂದು ಮಾತಾಡೋದು ನಾವೊಂದು ಮಾತಾಡೋದು, ಹಿಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾವೆ. ಆ ವಿಷಯ ಒಳಗಂತೂ ನಮ್ಮ ಮನೆಯವ್ರ ಭಾಳ ಅಂದ್ರೆ ಒಂದು ಹೆಜ್ಜೆ ಮುಂದೆ ಅದಾರ. ಅವರು ಭಾಳ ಚೆನ್ನಾಗಿ ಅನ್ನಿಸ್ತದೆ. ಇವ್ರಿಗೆ ದೊಡ್ಡವರಾಗಿದ್ದಾರೆ, ಬೆಳೆದು ಬಿಟ್ಟಿದ್ದಾರೆ, ಭಾಳ ಈಗ ಬದಲಾವಣೆಯೂ ಆಗಿದ್ದಾರೆ. ಸುಳ್ಳದ ಅದು ನಿಜ ಅಲ್ಲ. ನಾವು ಬದಲಾವಣೆ ಆಗೇನೇ ಇಲ್ಲ. ಯಾಕಂದರೆ ಬದಲಾವಣೆ ಆಗಿದ್ದು ರಾತ್ರಿ ಒಳಗೆ ಶ್ರೀಮಂತರಾಗೋದು, ರಾತ್ರಿ ಒಳಗೆ ಲಾಟ್ರಿ ಹೊಡೆಯೋದು ಅದಲ್ಲ. ಕಷ್ಟಪಟ್ಟ ಒಂದೊಂದೊಂದೊಂದು ಹೆಜ್ಜೆಗಳನ್ನು ಇಟ್ಟು ನಾವು ಬಂದಿದ್ದೀವಿ ಅಂತಂದಮೇಲೆ ನಾವು ಹಿಂದಿಂದ ಮರೀಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ತವ್ರ ಮನೆಯೊಳಗೂ ನಾವು ಎಷ್ಟೊಂದು ನೋವುಗಳು ನೋಡಿದ್ದೀವಿ. ನಮ್ಮ ಮನೆಯವರು ಅವರೆಲ್ಲ ಹುಟ್ಟಿ ಬೆಳಿಬೇಕಾದ್ರೆ ಅವರು ಎಷ್ಟೊಂದು ಕಷ್ಟಗಳು ನೋಡಿದ್ದಾರೆ. ನನ್ನ ಮಕ್ಕಳು ಇಂಥದ್ದೆಲ್ಲ ನಮ್ಮ ಎಲ್ಲ ಇದ್ದೂ ನಮ್ಮ ಮಕ್ಕಳು ಎಷ್ಟೊಂದು ಅವರು ಕಷ್ಟನ ನೋಡ್ಕೊಂಡು ಅವರು ಬೆಳೆದಿದ್ದವ್ರು ಅದಾರ. ಅದಕ್ಕೆ ಹಾಗೆಲ್ಲ ಇರೋದಿಲ್ಲ. ಬಡವ್ರು ಅಂದ್ರೆ ನಮಗೆ ಭಾಳ ಇಷ್ಟ. ಬಡವರು ಇರಲಿ, ಅವ್ರ ಕಷ್ಟ ಇರಲಿ, ಸುಖ ಇರಲಿ, ಆದರೂ ನಾವು ಭಾಳಷ್ಟು ಭಾಗಿಯಾಗ್ತೀವಿ. ಯಾಕಂದರೆ ಶ್ರೀಮಂತರಾಗಿದ್ದೀವಿ, ನಮಗೆ ಮರ್ತಿದಾರ ಅನ್ನೋ ಥರ ಆಗಲ್ಲ. ಯಾಕಂದರೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಬಡತನ ಅನ್ನೋದು ಮರೆಸೋದನೇ ಇಲ್ಲ. ಅದು ಯಾಕಂದರೆ ಅವು ಅನುಭವಗಳು ಜೀವನ ಒಳಗೆ ಆಗಿರ್ತಾವಲ್ಲ, ಅವು ಭಾಳ ಅಂದ್ರೆ ಭಾಳ ಸ್ಪೆಷಲ್ ನಮ್ಮ ಸಲುವಾಗಿ ಇರ್ತಾವೆ. ಮತ್ತು ಒಂದೊಂದು ಸಂಬಂಧಗಳನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆಯವ್ರಂತೂ ಜೀವನ ಒಳಗೆ ಭಾಳ ಅಂದ್ರೆ ಭಾಳ ಶಿಸ್ತು. ನಮ್ಮ ಮನೆಯವರು ಪೂರ್ತಿ ನಮ್ಮ ಮನೆಯವ್ರಿಗೆ ಅನ್ನೋದು ಶಿಸ್ತಿನ ಸಿಪಾಯಿನ ನೀವು ಅಂತ ಹೇಳಿ. ಯಾಕಂದರೆ ಎಷ್ಟೊಂದು ಕಾಳಜಿ. ನಾವು ಏನು ಮಾಡ್ತಾಯಿದ್ದೀವಿ, ನಾವು ಯಾರ ಜೊತೆ ಮಾತಾಡ್ತಾ ಇದ್ದೀವಿ, ನಾವು ಯಾವ ರೀತಿ ನಡ್ಕೋತಾ ಇದ್ದೀವಿ, ಎಲ್ಲಿ ಎಡುತ್ತಾ ಇದ್ದೀವಿ, ಎಲ್ಲಿ ಏನು ನಡೆದದ, ನಮ್ಮ ಮಕ್ಕಳು ಯಾವ ತಪ್ಪು ಹೆಜ್ಜೆ ಇಡ್ತಾ ಇದ್ದಾರೆ, ಪ್ರತಿಯೊಂದು ನಮ್ಮ ಮನೆಯವರು ನಮ್ಮ ಜೊತೆ ಯಾವಾಗಲೂ ಒಂದು ಕಾವಲುಗಾರ ಇರ್ತಾರಲ್ಲ, ಕಾವಲ ಮಾಡ್ಕೋತಿರ್ತಾರಲ್ಲ, ಹಂಗೆ ನಮ್ಮ ಮನೆಯವರು ನಮ್ಮ ಬೆನ್ನ ಹಿಂದೆ ಯಾವಾಗಲೂ ನಮ್ಮ ಬಗ್ಗೆನೇ ಯೋಚನೆ ಮಾಡ್ಕೋತ ನಮ್ಮ ಜೊತೆನೇ ಅವರು ತಮ್ಮ ಜೀವನನೂ ಹಿಂಗೆ ಇದು ಮಾಡ್ಕೋತಾ ಇದ್ದಾರೆ. ಮತ್ತು ನಮ್ಮ ಪರಿವಾರ ಒಳಗೆ ನಮ್ಮ ಈ ಏನು ಬಂಧನ ಇದೆಯಲ್ಲ ಇದಾಗಬಾರ್ದಂತ ಹೇಳಿ ಭಾಳ ನಮ್ಮ ಸಲುವಾಗಿ ಇದು ಮಾಡ್ಕೋತಿರ್ತಾರೆ. ಯಾರಿಗೂ ಫೋನ್ ಹಚ್ಚದೇ ಇರೋರು, ಯಾರಿಗೂ ಮಾತಾಡದೇ ಇರೋರು, ದಿನಾಲೂ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ಮನೆಗೆ ಬಂದ ನಿಮಗೆ ಹಾಯ್ ಹಲೋ ನಮಸ್ಕಾರ ಹೇಳ್ತೀವಲ್ಲ, ಅದ ಒಂದು ಭಾಳ ದೊಡ್ಡ ಖುಷಿ ಆಗ್ತದೆ. ನಿಮಗೆ ಭೇಟಿ ಆಗ್ತೀವಿ, ನಿಮಗೆ ನೋಡ್ತೀವಿ, ನಿಮ್ಮ ಜೊತೆ ಮಾತಾಡ್ತೀವಿ, ನಾವು ಯಾವ ರೀತಿ ಇದ್ದೀವಿ, ನಮ್ಮ ಪರಿವಾರ ಹೆಂಗಿದೆ ಅಂತ ನೀವು ಖುಷಿಯಿಂದ ನೋಡಿ ನಮಗೆ ಆಶೀರ್ವಾದ ಮಾಡ್ತೀರಿ ಅನ್ನೋ ಒಂದು ಇದರಿಂದ ನಾವು ಯೂಟ್ಯೂಬ್ ಚಾನಲ್ ತೆಗೆದಿದ್ದೀವಿ. ಹೊರತು ಅದು ಮಾಡಬೇಕು ಇದು ಮಾಡಬೇಕು, ನಿಮ್ಮೆಲ್ಲರ ಮನಸ್ಸಿಗೆ ನೋವು ಮಾಡಬೇಕು, ನಿಮಗಿದ್ರಿಂದ ತ್ರಾಸಾಗೋ ಥರ ನಾವು ಏನೂ ಮಾಡಲ್ಲ. ಯಾಕಂದರೆ ನೀವು ನಮ್ಮವರೇ ಇದ್ದೀರಾ. ನಮ್ಮವರ ಕಣ್ಣಲ್ಲಿ ನೀರು ಬಂದರೂ ನಮಗೂ ಬೇಜಾರಾಗ್ತದೆ. ಅದಕ್ಕೆ ಹಾಗೇನೂ ಇರಲ್ಲ. ಒಂದು ಯೂಟ್ಯೂಬ್ ಚಾನಲ್ ಎಂಟರ್ಟೈನ್ಮೆಂಟ್ ಸಲುವಾಗಿ ಅದು ಯಾವುದೋ ಹಿಂಗೆ ಮಾಡೋ ಸಲುವಾಗಲ್ಲ, ನಿಮ್ಮೆಲ್ಲರ ಮನಸ್ಸು ನೋಯಿಸೋ ಸಲುವಾಗಿನೂ ಅಲ್ಲ. ಮತ್ತು ನೋಡಿರಿ, ನಿಮ್ಗೆ ಇಷ್ಟ ಆಗ್ತದೆ ನಮ್ಮದು ವಿಡಿಯೋಸ್ ಎಲ್ಲ. ಈ ಮನೆ ಮಗಳನ್ನು ಹಿಂಗೆ ಸಪೋರ್ಟ್ ಮಾಡಿರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ ನೋಡಿರಿ.